ಕರ್ಣ ಒಂದ್ ನಿಮಿಷ. ಸುಮ್ನೆ ಮಗುನ ತಗೊಂಡೋಗಿ ಸೇವಂತಿ ಅಕ್ಕನ ರೂಮಿಗೆ ಕೊಡಿ. ಯಾಕೆ ಮಣಿ? ಮಕ್ಕಳನ್ನ ಸಾಕೋದು ಅಂದ್ರೆ ಅದೇನ್ ಹುಡುಗಾಟನ? ಅಷ್ಟ್ ಈಸಿಯಾಗಿ ಇನ್ನೊಬ್ರ ಕೈಲಿ ಅದು ಸುಮ್ನೆ ಇರಲ್ಲ. ಅದ್ರಲ್ಲೂ ರಾತ್ರಿ ಹೊತ್ತಲ್ಲಿ ಅಳಕ್ ಶುರು ಮಾಡಿದ್ರೆ ಸೈರನ್ ತರ ಹೊಡ್ಕೊಳ್ತವೆ. ಅದನ್ನ ಕೇಳಿ ಕೇಳಿ ನನ್ ತಲೆ ಚಿಟ್ಟ ಹಿಡಿಯತ್ತೆ. ಮಣಿ, ಮಗು ಅಳೋದಕ್ಕೆ ನೀನ್ ಇಷ್ಟೊಂದು ಹೆದರ್ಕೊಂಡ್ರೆ ನಮಗ್ ಮಕ್ಕಳಾದಾಗ ಮಗುನ್ ಹೇಗ್ ಸಾಕ್ತೀಯಾ? ನನಗಂತೂ ಮಕ್ಕಳ ಸಾವಾಸನೆ ಬೇಡ ಅಂತ ಅನಿಸ್ತಾ ಇದೆ. ಅಥವಾ ಮಕ್ಕಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಏನಾದ್ರೂ ಬಂದಿದ್ಯಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ಮತ್ತೆ ನಡಿ, ಮಕ್ಕಳನ್ನ ಸಮಾಧಾನ ಮಾಡೋದು ಹೇಗೆ, ಆಟ ಆಡ್ಸೋದು ಹೇಗೆ ಅನ್ನೋದನ್ನ ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡೋಣ. ನನ್ ಟೆನ್ಷನ್ ನನ್ಗೆ, ಇವನ್ ಹುಡುಗಾಟ ಇವನ್ಗೆ. ಹೇಳು ಮಣಿ, ನಿನಗೆ ಒಂದು ಮಗು ಸಾಕಾ ಇಲ್ಲ ಅವಳಿ ಜವಳಿ ಬೇಕಾ? ಹೋಗ್ಲಿ, ಅಜ್ಜಿ ಹತ್ರ ಬಿಟ್ಟು ಬರ್ತೀರಾ ನೋಡಿ. ಈ ಮುದ್ದು ಮರಿನ ನಾನು ಯಾರ ಹತ್ರನೂ ಬಿಡಲ್ಲ. ನಾನು ಕರ್ಕೊಂಡು ಬಂದಿರೋ ಕಂದ ಇದು, ನಾನೇ ನೋಡ್ಕೊಳ್ತೀನಿ. ಬಾ ಪುಟ್ಟ, ಹೋಗೋಣ. ಯಾರ್ಯಾರಿಂದ ನಾನು ದೂರ ಓಡ್ಬೇಕು ಅಂತಿದ್ದೀನೋ ಅವ್ರಿಗೆ ತಂದು ಅಂಟಿಸ್ತಿದ್ದಾನೆ ನನ್ ಗಂಡ. ಮಣಿ, ಬೇಗ ಬಾ. ಹಾ, ಬಂದೆ. ಅಯ್ಯೋ, ಇವನ್ ಬೇರೆ ಕರೀತಾ ಇದ್ದಾನೆ. ಆ ಮಗು ಪಕ್ಕ ಹೇಗಪ್ಪ ಮಲ್ಕೊಳ್ಳಿ? ಅದೇನಾದ್ರೂ ಮಧ್ಯರಾತ್ರಿಲಿ ಎದ್ದು ನನ್ನನ್ನು ಕೊಂದ್ಬಿಟ್ರೆ? ಇನ್ನು ಎಷ್ಟೊತ್ತು? ಲೈಟ್ ಆಫ್ ಮಾಡ್ಬಿಟ್ಟು ಬರ್ತೀನಿ. ಥು, ಕರ್ಮ ನಂದು. ತಾಳಿ ಕಟ್ಟಿರೋನ್ ಮೇಲೆ ಇಲ್ದಿರೋ ಗೌರವ ತಾಳಿ ಮೇಲೆ ಏನು ಕತ್ಕೆ? ಇದು ನನ್ನ ತಾಯಿ ಜೀವನದ ಪ್ರಶ್ನೆ. ಅದಕ್ಕೆ ನಾನು ಮಧ್ಯ ಬಂದೇ ಬರ್ತೀನಿ. ನೋಡ್ತೀನಿ ಅದಕ್ಕೆ ಅದ್ ಹೇಗ್ ನೀವು ಅರ್ಜುನ್ ಬಿಟ್ಟು ಹೋಗ್ತಿರೋ ನಾನು ನೋಡ್ತೀನಿ. ಪ್ರತಿ ಸಲ ನಾನು ಯಾವಾಗ್ಲೂ ನಿಮ್ ಪರನೇ ನಿಲ್ತಿದ್ದೆ. ಆದ್ರೆ ಇದೇ ಮೊದಲನೇ ಸಲ ನಿಮ್ ವಿರುದ್ಧವಾಗಿ ನಿಲ್ತಾ ಇದ್ದೀನಿ. ನಿಮ್ ಹಠ ನಾನು ನೋಡಿದ್ದೀನಿ ಅದಕ್ಕೆ. ಆದ್ರೆ ನನ್ನ ಹಠ ಏನು ಅಂತ ನೀವು ನೋಡಿಲ್ಲ ಅಲ್ವಾ? ಮುಂದೆ ನೋಡ್ತೀರಾ. ಅಪ್ಪ, ಭಾವ ಇಷ್ಟೊಂದು ಹಠಕ್ಕೆ ಬೀಳ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇವ್ರೇನಾದ್ರೂ ಡಿವೋರ್ಸ್ನ ಮುರಿದ್ಬಿಟ್ರೆ ಏನ್ ಮಾಡೋದು? ಅರ್ಜುನ್ ಸರ್ ಲೈಫ್ನ ಹೇಗ್ ಸರಿ ಮಾಡೋದು? ಛೇ. ಸೇವಂತಿ, ನೀನ್ ನನ್ನ ಪಕ್ಕ ಕೂತು ಖುಷಿ ಖುಷಿಯಾಗಿ ಮಾತಾಡಿ ಅದೆಷ್ಟು ದಿನ ಆಗೋಯ್ತು. ಅದೆಷ್ಟು ಹಚ್ಕೊಂಡಿದ್ದೆ ನೀನ್ ನನ್ನನ್ನ. ಯಾಕೆ ಹೀಗಾಗ್ಬಿಟ್ಟೆ? ನೀನ್ ಎಷ್ಟೇ ಮೊಂಡು ಬಿದ್ರು ಈ ಅರ್ಜುನ್ ನಿನ್ನನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ತಿಳ್ಕೊ. ಸರ್, ಏನ್ ಮಾಡ್ತಿದ್ದೀರಾ ನೀವು? ಮುತ್ಕೊಟ್ಟೆ. ನಾಚಿಕೆ ಆಗಲ್ವಾ ನಿಮ್ಗೆ? ನನ್ನ ಹೆಂಡತಿಗೆ ನಾನ್ ಮುತ್ಕೊಡಕ್ಕೆ ನನಗ್ಯಾಕೆ ನಾಚಿಕೆ ಆಗ್ಬೇಕು? ಸರ್, ಛೀ, ಈ ತರ ಮಾತಾಡೋದಕ್ಕೇನು ಅನ್ಸಲ್ವಾ ನಿಮ್ಗೆ? ಅನ್ಸಲ್ಲ. ಬೇಡ ಸರ್, ನಿಮ್ದು ಯಾಕೋ ಅತಿ ಆಯ್ತು. ನನ್ಗೇನಾದ್ರೂ ಸಿಟ್ಟು ಬಂದ್ರೆ ಏನ್ ಮಾಡ್ತೀಯಾ? ನನಗ್ ಮುತ್ಕೊಡ್ತೀಯಾ? ನಾನು ನಿಮ್ಗೆ ಡೈವರ್ಸ್ ಕೊಡ್ತಾ ಇದ್ದೀನಿ, ನೆನ್ಪಿದ್ಯಾ? ಅಂತ ಕಹಿ ಸುದ್ದಿನ ಅಷ್ಟು ಬೇಗ ಮರೆಯಕ್ ಆಗತ್ತಾ ಸೇವಂತಿ? ಮತ್ತ್ಯಾಕೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಡಿವೋರ್ಸ್ ಅಪ್ಲಿಕೇಶನ್ಗೆ ಬರೀ ಸೈನ್ ಹಾಕಿದ್ದೀನಿ ಅಷ್ಟೇ. ಡಿವೋರ್ಸ್ ಇನ್ನು ಸಿಕ್ಕಿಲ್ವಲ್ಲ. ಸದ್ಯಕ್ಕೆ ನಿನ್ನನ್ನು ಹೆಂಡ್ತಿನೇ. ನಿನ್ನ ಮುದ್ದು ಮಾಡೋ ಹಕ್ಕು ನನಗಿದೆ. ಸರ್, ನನಗ್ ಸಿಟ್ಟು ಬರ್ಸ್ಬೇಡಿ ನೀವು. ಅಯ್ಯೋ,
ಸಿಟ್ಟು ಬಂತ? ಸರಿನಪ್ಪ, ಹಾಗಾದ್ರೆ ನನ್ನ ಮುತ್ತು ನನಗೆ ವಾಪಸ್ ಕೊಟ್ಬಿಡು. ಏನ್ ಹಾಗೆ ನೋಡ್ತಿದ್ಯಾ? ಇಷ್ಟ ಇಲ್ದಿರೋರ ಹತ್ರ ಆತರ ಎಲ್ಲ ಸಾಲ ಬಾಕಿ ಉಳಿಸ್ಕೋಬಾರ್ದು. ಕೊಟ್ಬಿಡು. ಹೀಗ್ ಮೂರು ಬಿಟ್ಟರ ಹತ್ರ ಏನ್ ಮಾತಾಡೋದಕ್ಕಾಗತ್ತೆ? ನೀನೇನ್ ಅಂತೀಯೋ ಅನ್ನು, ನನ್ ಮುದ್ದು ಹೆಂಡತಿ ಅಲ್ವಾ? ಐ ಡೋಂಟ್ ಕೇರ್ ಬಿಕಾಸ್ ಐ ಲವ್ ಯು. ನನ್ನನ್ನು ಬಿಟ್ಟು ಹೋಗ್ಬೇಡ ಸೇವಂತಿ. ಐ ಲವ್ ಯು ಸೋ ಮಚ್. ಸೇವಂತಿ, ನೀನೊಂದು ಮಾತು ಕೇಳ. ನಿನ್ ಮನಸ್ಸು ಮುಟ್ಕೊಂಡು ಹೇಳು, ನೀನ್ ನನ್ನನ್ನು ಲವ್ ಮಾಡಲ್ವಾ? ಬಿಡಿ ನನ್ನನ್ನ. ಇಷ್ಟು ಬೇಗ ಬಿಡಿಸ್ಕೊಳ್ಳುವಂತ ಸಂಬಂಧ ಅಲ್ಲ ನಮ್ಮದು. ನೀನ್ ಬಿಟ್ಟು ಹೋಗಿದ ಮರುಕ್ಷಣನೇ ನಾನು ಸತ್ತು ಹೋಗ್ತೀನಿ. ಸರ್ ಪ್ಲೀಸ್, ದಯವಿಟ್ಟು ನೀವು ಆ ಥರ ಎಲ್ಲ ಮಾತಾಡಬೇಡಿ ಸರ್. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ಸನಿ ದ ಬ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ದ ಬ ಮಗ ಮಗರಿ. ಬಿಡಿ ಸರ್. ಅಂದ್ರೆ ಅರ್ಜುನ್ ಸರ್ ಇಷ್ಟೊತ್ತು ಮುದ್ದು ಮಾಡಿದ್ದು ಕನ್ಸ? ನಾನು ನಿಜ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಸೇವಂತಿ, ಗಂಡನ್ ಜೊತೆ ರೊಮ್ಯಾನ್ಸ್ ಮಾಡ್ತಿರೋ ತರ ಕನಸು ಬಿತ್ತಾ? ಡೋಂಟ್ ವರಿ, ಆದಷ್ಟು ಬೇಗ ಅದು ನಿಜ ಆಗತ್ತೆ. ಅಲ್ಲ ಸೇವಂತಿ, ನನ್ನ ಮೇಲೆ ನೀನು ಅದೆಷ್ಟೇ ಕೋಪ ತೋರಿಸಿದ್ರು ಆದ್ರೆ ಒಳಗಡೆ ಹೃದಯದಲ್ಲಿ ಬಚ್ಚಿಟ್ಕೊಂಡಿರೋ ಪ್ರೀತಿ ಕೆಲವೊಮ್ಮೆ ಹೀಗೆ ಕನಸಾಗಿ ಬಂದ್ಬಿಡುತ್ತೆ. ಎಂಥದ್ದು ಇಲ್ಲ, ನನಗೆ ನಿಮ್ಮ ಮೇಲೆ ಯಾವ ಪ್ರೀತಿನೂ ಬರೋದಿಲ್ಲ. ಹೌದಾ? ಮತ್ತೆ ಈಗ ತಾನೇ ಅರ್ಜುನ್ ಸರ್ ಮುದ್ದು ಮಾಡಿದ ಕನಸ ಅಂತಿದ್ದೆ, ಅದೇನು? ಅರ್ಥ ಇಲ್ಲದಿರೋ ಕನಸಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ. ಮನಸ್ಸಲ್ಲಿರೋ ಆಸೆಗಳೇ ಕನಸಾಗಿ ಬರೋದು. ಇದು ಆಸೆ ಅಲ್ಲ, ನೀವೆಂಥವ್ರು ಅಂತ ಒಪ್ಕೊಳಕ್ಕಾಗದಿರೋ ಸುಪ್ತ ಮನಸ್ಸಿನ ಪರಿಸ್ಥಿತಿ. ನೀವೆಂಥವ್ರು ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಪ್ರೀತಿಸ್ಬಿಟ್ನಲ್ಲ ಪಾಪ. ಈ ಪೆದ್ದ ಮನಸ್ಸಿಗೆ ಅದು ಅರ್ಥನೇ ಆಗ್ತಾ ಇಲ್ಲ, ಆದ್ರೆ ಮೆದುಳಿಗೆ ಅರ್ಥ ಆಗ್ತಿದೆ. ಅದು ಮತ್ತೆ ನನ್ನನ್ನ ನಿಮ್ ಜೊತೆ ಸೇರೋದಕ್ ಬಿಡಲ್ಲ. ನೋಡಿ, ನಿಮ್ ಕನ್ಸು ನಿಜ ಆಗೋದಿಲ್ಲ. ನಂಬಿಕೆ ದ್ರೋಹಿಗಳ ಜೊತೆ ಬದುಕುವಂತ ಕರ್ಮ ನನಗಿಲ್ಲ.